ಇದೇನು ಗೊತ್ತಾ, ಪ್ಲಾಸ್ಟಿಕ್ ಅಕ್ಕಿ ಇದು. ಸಿದ್ದರಾಮಯ್ಯ ಫ್ರೀ ಅಂತ ಕೊಡ್ತಿದ್ದಾನಲ್ಲ, ಅದು ಅದರಲ್ಲಿ ಬಂದಿರುವಂಥ ಮಿಕ್ಸ್ ಅಕ್ಕಿ ಇದು. ಇದು ಕೆಲವೊಬ್ರಿಗೆ ಗೊತ್ತು, ಕೆಲವೊಬ್ರಿಗೆ ಗೊತ್ತಿಲ್ಲ ಇದ್ರ ಬಗ್ಗೆ. ಕೆಲವೊಬ್ರು ಈ ಅಕ್ಕಿನ ಬಳಸಲ್ಲ. ನೋಡಿದ್ರಲ್ಲ ಪ್ಲಾಸ್ಟಿಕ್ ಅಕ್ಕಿ ಹೇಗಿತ್ತು ಅಂತ. ಈಗ ಕೊಟ್ಟರೆ ಇನ್ನು 10 kg ಕೊಡಲಿ, 8 kg ಕೊಡಲಿ, 2 kg ಕಡಿಮೆ ಆದರೂ ಚಿಂತಿಲ್ಲ. ಆದರೆ ಜನಗಳಿಗೆ ಈ ಥರ ಪ್ಲಾಸ್ಟಿಕ್ ಅಕ್ಕಿ ಮಿಕ್ಸ್ ಮಾಡಿ ಇದು ಮೋಸ ಮಾಡಕ್ಕೆ ಹೋಗಬಾರ್ದು. ಯಾಕಂದರೆ ಕೆಲವೊಬ್ರು ನೀಟಾಗಿ ತೊಳಿತಾರೆ, ನೀಟಾಗಿ ತಿಂತಾರೆ. ಇಲ್ಲ ಕೆಲವೊಬ್ರಿಗೆ ಅವಸರ, ಮಕ್ಕಳು ಕೂಲಿ ಕೆಲ್ಸಕ್ಕೆ ಹೋಗೋದಿರ್ತೈತಿ, ತಾಯಂದ್ರಿಗೆ ಮಕ್ಕಳು ಉಪವಾಸ ಆಗ್ತಾವೆ, ಏನಾದ್ರೂ ಮಾಡಿ ಇಟ್ಟು ಹೋಗ್ಬೇಕಲ್ಲ ಅಂಥೇಳಿ ಏನೋ ಅವಸರಕ್ಕೆ ಮಾಡ್ತಾರೆ ಅಂದ್ಕೊಳ್ಳಿ. ಆ ಪ್ಲಾಸ್ಟಿಕ್ ಅಕ್ಕಿ ತಿಂದಾಗ ಮನುಷ್ಯನಿಗೆ ಏನಾಗುತ್ತೆ ಗೊತ್ತಾ, ಯಾವ ಥರ ಪರಿಣಾಮ ಬೀಳುತ್ತೆ ನಮಗೆ ಆರೋಗ್ಯದ ಮೇಲೆ. ಇದನ್ನು ಕೇಳೋರು ಯಾರಿಲ್ಲ. ಸಿನಿಮಾದ ಬಗ್ಗೆ ಮಾತಾಡ್ತಾರೆ, ಬಿಗ್ ಬಾಸ್ ಬಗ್ಗೆ ಮಾತಾಡ್ತಾರೆ, ಅಥವಾ ರೀಲ್ಸಿನ ಬಗ್ಗೆ ಜಾಸ್ತಿ ಮಾತಾಡ್ತಾರೆ. ಆದರೆ ಇಂಥ ವಿಚಾರಗಳು ಯಾರು ಮಾತಾಡಲ್ಲ. ಕೆಲವೊಬ್ರು ಅಕ್ಕಿನೂ ಬಳಸಲ್ಲ, ಅವ್ರಿಗೆ ಗೊತ್ತಿರಂಗಿಲ್ಲ. ಬಡವ್ರು ಮಾತ್ರ ತಿಂತಾರಲ್ವ, ಇವನ್ನ ಕಂಪಲ್ಸರಿ ತಿಂತಾರೆ. ಯಾಕಂದ್ರೆ ಇದನ್ನ ಬಿಟ್ಟರೆ ಬೇರೆ ಗೊತ್ತಿರಲ್ಲ ಕೆಲವರಿಗೆ. ಚಲೋ ಅಕ್ಕಿ ತಂದು ತಿನ್ನೋಷ್ಟು ಶಕ್ತಿ ಇರಲ್ಲ. ಆದ್ರೆ ಈ ಥರ ಪ್ಲಾಸ್ಟಿಕ್ ಅಕ್ಕಿನ ಎದಕ್ಕೆ ಮಿಕ್ಸ್ ಮಾಡ್ಬೇಕು? ಇದ್ರ ಬಗ್ಗೆ ಕೇಳೋರು ಯಾರಿಲ್ವಾ? ಕೇಳ್ರಿ, ಇದ್ರ ಬಗ್ಗೆ ಮಾತಾಡ್ರಿ. 10 kg ಕೊಡಲ್ಲ, 8 kg ಕೊಡ್ಲಿ ಸಾಕು. 2 kg ಕಡಿಮೆ ಕೊಟ್ರಿ ಏನಾಗೋದಿಲ್ಲ. ಅದನ್ನ ಯಾಕೆ ಮಿಕ್ಸ್ ಮಾಡಬೇಕು? ಅದನ್ನ ಕೇಳಿದ್ರೆ ಇಲ್ಲ, ಅದು ಆರೋಗ್ಯಕ್ಕೆ ಸಂಬಂಧಪಟ್ಟಿದಂತ ವಸ್ತು, ಅದನ್ನ ಬಿಸಾಕ್ಬಿಡ್ರಿ, ಅದನ್ನ ಚೆಲ್ಬೇಡ್ರಿ, ಅದನ್ನ ತಿಂದ್ರೆ BP ಶುಗರ್ ಬರಲ್ಲ, ಯಾವುದೇ ಇದು ಅಪಾಯ ಆಗಲ್ಲ, ಆ ಥರ ಎಲ್ಲ ನ್ಯೂಸಲ್ಲಿ ನೋಡಿದೆ. ನಾನು ನೋಡಿದಾಗ ಇದನ್ನ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ನನಗೇನು ಫಾಲೋ ಮಾಡ್ರಿ, ಕಮೆಂಟ್ ಮಾಡ್ರಿ ಅಂತ ನಾನು ಹೇಳಲ್ಲ. ಶೇರ್ ಮಾಡ್ರಿ, ಈ ವಿಡಿಯೋ ಎಲ್ಲರಿಗೂ ಗೊತ್ತಾಗಬೇಕು. ಅಕಸ್ಮಾತ್ ಅಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಕಂಡಲ್ಲಿ ಕ್ಲೀನ್ ಮಾಡಿ ಅದನ್ನ ಹಸನ್ ಮಾಡ್ಕೊಂಡು ತಿನ್ಕೊಳ್ಳಿ ಅಷ್ಟೇ. ಇನ್ನೇನು ಮಾಡೋಕ್ಕಾಗಲ್ಲ. ನಮ್ಮ ವ್ಯವಸ್ಥೆ ಇದೆಲ್ಲ ಬದಲಾಗೋದು ಇಲ್ಲ.